ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಉತ್ತರ ಪ್ರದೇಶದ ಜೈಲಿನಲ್ಲಿದ್ದ ಗ್ಯಾಂಗ್ಸ್ಟರ್ ರಾಜಕಾರಣಿ ಮುಖ್ತಾರ್ ಅನ್ಸಾರಿ ಗುರುವಾರ ರಾತ್ರಿ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾನೆ. 60 ವರ್ಷದ ಅನ್ಸಾರಿ ಜೈಲಲ್ಲಿ ರಂಜಾನ್ ಉಪವಾಸ ಆಚರಿಸುವಾಗ ಆರೋಗ್ಯ ಹದಗೆಟ್ಟಿತ್ತು ಅಂತ ಕಾರಾಗೃಹದ ಅಧಿಕಾರಿಗಳು ತಿಳಿಸಿದ್ದಾರೆ. ಅನ್ಸಾರಿ ಸಾವಿನ ಸುದ್ದಿಯ ಹಿನ್ನೆಲೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಅಂದ್ರೆ ಈತ ಇನ್ನೆಂಥ ನಟೋರಿಯಸ್ ಇರಬೇಡ, ಯೋಚನೆ ಮಾಡಿ. ಸಿನಿಮಾದಲ್ಲಷ್ಟೇ ಇಂಥ ಕಥೆಗಳನ್ನು ನೋಡಿರ್ತೀರಾ, ಕೇಳಿರ್ತೀರಾ. ಆದರೆ ಈ ಕತೆ ಎಲ್ಲ ಸಿನಿಮಾಗಳನ್ನು ಮೀರಿಸುವಂಥದ್ದು. ಉತ್ತರ ಪ್ರದೇಶದ ಮಾವು ವಿಧಾನಸಭೆ ಕ್ಷೇತ್ರದಿಂದ 5 ಬಾರಿ ಶಾಸಕನಾಗಿದ್ದ ಅನ್ಸಾರಿಯ ಹಿನ್ನೆಲೆ ಬೆಚ್ಚಿ ಬೀಳಿಸುವಂಥದ್ದು. ಈತನ ವಿರುದ್ಧ ಸುಮಾರು 63 ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇದ್ವು. ರಾಜಕಾರಣಿಯಾದ ಬಳಿಕ ಕೂಡ ಅನ್ಸಾರಿ ಇಂಥ ದುಷ್ಕೃತ್ಯಗಳಲ್ಲಿ ತೊಡಗೋದನ್ನ ನಿಲ್ಲಿಸೇ ಇರಲಿಲ್ಲ. ಬೃಹತ್ ದೇಹ, ಅಸಾಧ್ಯ ಬಲ ಹಾಗೂ ಕುತಂತ್ರ ಹೆಣೆಯೋದ್ರಲ್ಲಿ ಬುದ್ಧಿಶಕ್ತಿಯುಳ್ಳ ಆತ ಬಹು ಬೇಗನೆ ಬೆಳೆದ್ಬಿಟ್ಟಿದ್ದ. ಗಲಭೆ, ವಂಚನೆ, ಕೊಲೆ ಪ್ರಯತ್ನ, ಅಪಹರಣ, ಸುಲಿಗೆ ಹೀಗೆ ಮುಂತಾದವು ಈತನಿಗೆ ಸರ್ವೇ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿತ್ತು. 1980ರ ದಶಕದಿಂದ ಭೂಗತ ಲೋಕದಲ್ಲಿ ಸಕ್ರಿಯನಾಗಿದ್ದ ಅನ್ಸಾರಿ 90ರ ದಶಕದಲ್ಲಿ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡ ಬಳಿಕ ಮತ್ತಷ್ಟು ಅಟ್ಟಹಾಸ ಮೆರೆದಿದ್ದ. ವಿಪರ್ಯಾಸ ಏನು ಅಂದ್ರೆ ಈತನ ಕುಟುಂಬ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಂಥ ಕುಟುಂಬ. ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಈತನ ಸಂಬಂಧಿ. ದೇಶಕ್ಕಾಗಿ ಹೋರಾಡಿದ ಕುಟುಂಬದ ಈತ ತುಳಿದ ಹಾದಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿತ್ತು. ಈತನ ಹೆಸರು ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದು 1988ರಲ್ಲಿ ಗಾಜಿಪುರದಲ್ಲಿ ಭೂ ವಿವಾದದ ಕಾರಣದಿಂದ ನಡೆದ ಸಚ್ಚಿದಾನಂದ ರೈ ಅನ್ನೋರ ಭಯಾನಕ ಕೊಲೆ ಪ್ರಕರಣದಿಂದ. ಇದರಿಂದ ಕುಖ್ಯಾತಿ ಗಳಿಸಿದ ಮುಖ್ತಾರ್ ತನ್ನದೇ ಗ್ಯಾಂಗ್ ರಚಿಸಿಕೊಂಡಿದ್ದ. ರಾಜಕೀಯದಲ್ಲಿದ್ರೆ ತನಗೆ ರಕ್ಷಣೆನೂ ಸಿಗುತ್ತೆ, ತನ್ನ ಅಕ್ರಮ ಚಟುವಟಿಕೆಗಳು ಇನ್ನಷ್ಟು ಸಲೀಸಾಗತ್ತೆ ಅನ್ನೋದನ್ನ ಆತ ಕಂಡುಕೊಂಡ. ಬಹುಜನ ಸಮಾಜ ಪಕ್ಷ ಸೇರ್ಕೊಂಡು 1996ರಲ್ಲಿ ಶಾಸಕನಾಗಿ ಆಯ್ಕೆಯೂ ಆದ. 2002ರಲ್ಲಿ ತನ್ನ ಸಹೋದರ ಅಫ್ಜಲ್ ಅನ್ಸಾರಿಯನ್ನ ಬಿಜೆಪಿ ನಾಯಕ ಕೃಷ್ಣಾನಂದ ರಾಯ್ ಸೋಲಿಸಿದ್ರು ಅನ್ನೋ ಕಾರಣಕ್ಕೆ ಸಾರ್ವಜನಿಕ ಸ್ಥಳದಲ್ಲೇ ಕೃಷ್ಣಾನಂದ ರಾಯ್ ಹಾಗೂ ಅವರ 6 ಮಂದಿ ಜೊತೆಗಾರರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಇನ್ನು 2023ರ ಜೂನ್ನಲ್ಲಿ ಮುಖ್ತಾರ್ ಅನ್ಸಾರಿಗೆ 1991ರಲ್ಲಿ ನಡೆದ ಅವಧೇಶ್ ರಾಯ್ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಲಾಗಿತ್ತು. ಈ ಅವಧೇಶ್ ರಾಯ್ ಬೇರೆ ಯಾರೂ ಅಲ್ಲ, ಪ್ರಸ್ತುತ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಾರಣಾಸಿ ಲೋಕಸಭೆ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ಕಣಕ್ಕಿಳಿದಿರುವ ಆಗಿನ ಬಿಜೆಪಿ ನಾಯಕ ಅಜಯ್ ರಾಯ್ ಅವರ ಸಹೋದರ. ಮಾವುದ ಅನೇಕ ಜನರ ಪಾಲಿಗೆ ಮುಖ್ತಾರ್ ಅನ್ಸಾರಿ ಒಂದ್ ರೀತಿ ಈ ರಾಬಿನ್ ಹುಡ್ನಂತೆ ಕಾಣಿಸ್ತಿದ್ದ ಅನ್ಸುತ್ತೆ. ಹೀಗಾಗಿ ಆತನ ಕ್ರಿಮಿನಲ್ ಹಿನ್ನೆಲೆ, ಕ್ರೌರ್ಯ ಯಾವುದನ್ನು ಲೆಕ್ಕಿಸದೆ ಆತನನ್ನ ಮೇಲಿಂದ ಮೇಲೆ ಗೆಲ್ಲಿಸ್ಕೊಂಡು ಬಂದಿದ್ರು. 19 ವರ್ಷ ಜೈಲಿನಲ್ಲಿದ್ದಾಗಲೂ ಕೂಡ ಆತನ ಹೆಸರು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಪ್ರಚಲಿತದಲ್ಲೇ ಇತ್ತು. ಹೀಗಾಗಿ ಜೈಲಿಂದಾನೇ ಸ್ಪರ್ಧಿಸಿ ಗೆದ್ದು ಬೀಗಿದ್ದ. ಇದೀಗ ಈ ಗ್ಯಾಂಗ್ಸ್ಟರ್ ಗುರುವಾರ ರಾತ್ರಿ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾನೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.